ಶುಭೋದಯ. ನೇರ ಪ್ರಸಾರ ಮೀತಾ ಕ್ರಿಸ್ಟಲ್ ಆಸ್ಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಎಂದಿನಂತೆ ಕಾರ್ಯಕ್ರಮದಲ್ಲಿ ಖ್ಯಾತ ನ್ಯೂಮರಾಲಜಿಸ್ಟ್ ಜೊತೆಗೆ ಕ್ರಿಸ್ಟಲ್ ಕೋಚ್ ಆಗಿರುವಂಥ ಶ್ರೀಮತಿ ಮೀತಾ ಮೇಡಮ್ ಅವರಿದ್ದಾರೆ. ಜೊತೆಗೆ ಅವರು ಇವತ್ತು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಆಗಸ್ಟ್ ತಿಂಗಳು ಬಂದಾಗಿಂದ ಮತ್ತು ಅದಕ್ಕಿಂತ ಮುಂಚಿತವಾದಾಗಿಂದ ಕೂಡ 8 ಅನ್ನೋ ತಾರೀಕು, 8 ಅನ್ನೋ ತಿಂಗಳು ಎಷ್ಟು ಡೇಂಜರಸ್, ಎಷ್ಟು ಹುಷಾರಾಗಿರಬೇಕು, ಏನೆಲ್ಲ ಅವಘಡಗಳು ನಡೆಯುತ್ತೆ, ಜೊತೆಗೆ 8 ಅನ್ನೋ ತಿಂಗಳಲ್ಲಿ ಏನೆಲ್ಲ ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮೀತಾ ಮೇಡಮ್ ತಿಳಿಸ್ಕೊಡ್ತಾನೆ ಬಂದರು. ಇವತ್ತು ಕೂಡ ಅಂಥದ್ದೇ ವಿಚಾರಗಳು ಈಗಾಗಲೇ ನಡೆದಿರೋ ಬಗ್ಗೆ ಮೇಡಮ್ ಮತ್ತೆ ಮಾತಾಡ್ತಾರೆ. ಹಾಗಾದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಯಾವೆಲ್ಲ ಮಾಹಿತಿ ಇದೆ ತಿಳಿದುಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮ್ಮ ವೀಕ್ಷಕರಿಗೆ ನಾನು ಹೇಳ್ತಾ ಇದ್ದೆ, ನೀವು ಹೇಳಿದಂಥ ಪ್ರಿಡಿಕ್ಷನ್ಸ್ 8 ಅನ್ನೋ ತಿಂಗಳ ಬಗ್ಗೆ, ಆಗಸ್ಟ್ ಇಡೀ ವರ್ಷದಲ್ಲೇ ಆಗಸ್ಟ್ ತಿಂಗಳಲ್ಲಿ ಹುಷಾರಾಗಿರಬೇಕು, ಸಾಕಷ್ಟು ಅಪಘಾತಗಳು ಸಂಭವಿಸುತ್ತೆ ಅಂತ. ನಿನ್ನೆ ದಿನವನ್ನು ನಾವು ಗಮನಿಸೋದಾದ್ರೆ ನಮ್ಮ ರಾಜ್ಯದಲ್ಲೇ ಕೆಲವು ಆಕ್ಸಿಡೆಂಟ್ಗಳಾಗಿರುವಂಥದ್ದು, ಕೆಲವು ಜನ ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿರುವಂಥದ್ದು, ಅದು ಸರಣಿ ಅಪಘಾತ ಅಂತಾರಲ್ಲ, ಆ ಥರ ಸಂಭವಿಸಿದೆ. ಜೊತೆಗೆ ಸಾಕಷ್ಟು ಕಡೆ ಅವಘಡಗಳು ಕೂಡ ಆಗಿರುವಂಥದ್ದು. ಈ 8 ಅನ್ನೋ ತಾರೀಕು ನೀವು ಹೇಳಿದ ಹಾಗೆ ಡೇಂಜರಸ್ ಆಗೇ ಮುಂದುವರೆದಿದೆ. ಏನು ಹೇಳ್ತೀರಿ ಮೇಡಮ್ ಇದ್ರ ಬಗ್ಗೆ? ನೋಡಿ, ಸಾಕಷ್ಟು ಬಾರಿ ಹೇಳಿದೆ, ಈ ವರ್ಷಕ್ಕೆ 8 ಅನ್ನೋದು ಡೇಂಜರ್ ನಂಬರು, ಮತ್ತು ಆ ಡೇಟ್ ಕೂಡ ತುಂಬ ಡೇಂಜರಸ್ ನಂಬರು. ಆ 8ನೇ ತಾರೀಕು, 8ನೇ ತಿಂಗಳು ತುಂಬ ಹುಷಾರಾಗಿರಿ ಅಂತ ಹೇಳಿದ್ದೆ. ನೋಡಿ, ನಿನ್ನೆ 8ನೇ ತಾರೀಕು, 8ನೇ ತಾರೀಕು 8ನೇ ತಿಂಗಳು ತುಂಬ ಕಡೆ ಆಕ್ಸಿಡೆಂಟ್ಸ್ಗಳಾಗಿದೆ. ಒಂದು ಕಡೆ ಅಲ್ಲ, ತುಂಬ ಕಡೆ, ಅಂದರೆ ತುಂಬ ಜನ ಸಾವನ್ನಪ್ಪಿದ್ದಾರೆ. ನಮ್ಮ ಒಂದು ಮಂಡ್ಯದಲ್ಲಿ, ರಾಜ್ಯದಲ್ಲಾಗಿದೆ. ಜೊತೆಗೆ ಡೆಲ್ಲಿಯಲ್ಲಿ ಕೂಡ ಮಳೆ ಬಂದು ನೀರೆಲ್ಲ ತುಂಬ ಅಂದರೆ ಓಡಾಡೋಕ್ಕೆ ಜನಕ್ಕೆ ಅಸ್ತವ್ಯಸ್ತ ಆಗಿದೆ. ಡೆಲ್ಲಿ ಅಂದರೆ ಗೊತ್ತಲ್ಲ, ತುಂಬ ಜನಸಂದಣಿ ಇರೋವಂಥ ಒಂದು ದೇಶ, ಒಂದು ರಾಜ್ಯ ಆಗಿರುತ್ತೆ. ಅಲ್ಲಿ ಕೂಡ ತುಂಬ ನೋಡಿ. ಆಮೇಲೆ ತಮಿಳ್ನಾಡಲ್ಲಿ ಬೆಂಕಿ, ಎಲ್ಲೋ ಒಂದು ಕಡೆ ಗ್ಯಾಸ್ ಬಸ್ಟ್ ಆಗಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಯಾಕೆ ಅಂತಂದರೆ ಇದೆಲ್ಲವೂ ಕೂಡ ಈ ಸತತ ಆಗಿಲ್ಲ. ನಾನು ಹೇಳ್ತಾ ಇದ್ದೆ, 8ನೇ ತಾರೀಕು 8ನೇ ತಿಂಗಳಲ್ಲಿ ಏನೇನು ಕಾದಿದೆಯೋ, ಟೋಟಲಾಗಿ 8ನೇ ತಿಂಗಳಲ್ಲಿ ಏನೇನೆಲ್ಲ ಕಾದಿದೆ ಅಂತ ಸತತವಾಗಿ ಹೇಳ್ತಾ ಇದ್ದೆ. ಆ ಒಂದು ಪ್ರತ್ಯಕ್ಷ ದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಏನು ಹೇಳಿದ್ದೆ, ಈ ಡೇಟ್ ತುಂಬ ಡೇಂಜರಸ್ ಅಂತ, ಅದನ್ನೆಲ್ಲ ನೋಡ್ತಾ ಇದ್ದೀವಿ. ನಿನ್ನೆ ಸುಮಾರು ನಮ್ಮ ರಾಜ್ಯ ಅಂತ ಅಲ್ಲ, ನಮ್ಮ ದೇಶದಲ್ಲಿ ಹಲವೆಡೆ ತುಂಬ ಕಡೆ ಈ ಥರ ಅಪಘಾತಗಳಾಗಿದೆ. ಎಲ್ಲೋ ಒಂದು ಕಡೆ ತುಂಬ ಅಂದರೆ ಒಂದು ಕಡೆ ನೀರಲ್ಲಿ, ಡೆಲ್ಲಿಯಲ್ಲಿ ನೀರು ಬಂದು, ಮಳೆ ಬಂದು ತುಂಬ ನೀರು ತುಂಬಿಕೊಂಡಿರೋದು, ಈ ಬೆಂಕಿ ಹತ್ಕೊಂಡು, ತಮಿಳ್ನಾಡಲ್ಲಿ ಬೆಂಕಿ ಹತ್ಕೊಂಡು ಉಳಿದಿದೆ. ಗ್ಯಾಸ್ ಬಸ್ಟಾಗಿ ಒಂದು ಕಂಪನಿನೇ ಬೆಂಕಿ ಹತ್ಕೊಂಡು ಉಳಿದಿದೆ. ಅದೇ ರೀತಿ ನಮ್ಮ ಮಂಡ್ಯದಲ್ಲಿ ಒಂದು ಬಸ್ ಪೂರ್ತಿ ಅದು ಎಲ್ಲೋ ಆಕ್ಸಿಡೆಂಟ್ ಆಗಿ ಒಂದು ಬಸ್ಗೆ ತುಂಬ ಜನ, ಅಂದರೆ ಅದೆಷ್ಟು ಜನಕ್ಕೆ ಏನಾಗಿದೆಯೋ ನೋಡೋಕ್ಕೆ ಭಯ ಆಗ್ತಿದೆ, ಅದನ್ನು ನೋಡಿದ್ರೇ ಭಯ ಆಗತ್ತೆ. ಆ ರೀತಿ ಅಪಘಾತಗಳಾಗಿದೆ. ಇದು ಈ 8ನೇ ತಾರೀಕಲ್ಲಿ ಹುಟ್ಟಿರೋರ್ಗಂತೂ ತುಂಬ ಕೇರ್ಫುಲ್ಲಾಗಿರಿ ಅಂತ ಸತತ ಬಾರಿ ಹೇಳ್ತಿದೆ. 8ನೇ ತಾರೀಕಾಗಿರ್ಬೋದು, 8ನೇ ತಿಂಗಳಾಗಿರ್ಬೋದು, 18ನೇ ತಾರೀಕಾಗಿರ್ಬೋದು, ಅದೇ ರೀತಿ 16ನೇ ತಾರೀಕಾಗಿರ್ಬೋದು. ಯಾಕಂದರೆ 1, 6, 8 ಅನ್ನೋದು ತುಂಬ ಡೇಂಜರಸ್ ಅಂತ ಹೇಳಿದೆ. ಈ ಡೇಟ್ಗಳೆಲ್ಲ ಎಲ್ಲೆಲ್ಲಿ ಪಾಸ್ ಆಗುತ್ತೆ, ಈ ನಂಬರು 18, 16, ಅದೇ ರೀತಿ 8, 6, 24, ಈ ರೀತಿ ಈ ಡೇಟ್ಗಳೆಲ್ಲ ಬಂದಾಗ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಆ ಡೇಟ್ಗಳಲ್ಲಿ ಏನಾದರೂ ಒಂದು ತೊಂದರೆಗಳು, ಆ ಡೇಟಲ್ಲಿ ಹುಟ್ಟಿರೋರಿಗೆ ಆ ಡೇಟ್ನೇ ಬಿಡಲ್ಲ ಅಂತಂದರೆ ಇನ್ನು ಆ ಡೇಟಲ್ಲಿ ಹುಟ್ಟಿರೋರಿಗೆ ಹೇಗಿರುತ್ತೆ? ಇದೆಲ್ಲ ನೋಡಿದಾಗ ಆ ಡೇಟಲ್ಲಿ ಹುಟ್ಟಿರೋರು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಈ ಡೇಟ್ ನಮ್ಗೆ ಚೆನ್ನಾಗಿಲ್ಲ, ನಾವೇ ಈ ಡೇಟಲ್ಲಿ ಹುಟ್ಟಿರ್ತೀವಿ, ಈ ತಿಂಗಳು ನಮಗೆ ಚೆನ್ನಾಗಿಲ್ಲ, ಈ ತಿಂಗಳಲ್ಲಿ ನಾವು ಹುಟ್ಟಿರ್ತೀವಿ. ಹಾಗಾಗಿ ಈ 8ನೇ ತಿಂಗಳಲ್ಲಿ ಹುಟ್ಟಿರೋರು, ಜೊತೆಗೆ ಅಂದರೆ 8ನೇ ತಿಂಗಳಲ್ಲಿ ಹುಟ್ಟಿರೋರು ತುಂಬ ಚೆನ್ನಾಗಿ ತುಂಬ ಶೈನ್ ಆಗ್ತಾರೆ, ತುಂಬ ಹೆಸರು ಮಾಡ್ತಾರೆ, ತುಂಬ ಅದು ಇದೆ. ಆದರೆ ಈ ಒಂದು ವರ್ಷಕ್ಕೆ 8 ಅನ್ನೋದು ಡೇಂಜರ್ ಆಗಿದೆ. ಈ ವರ್ಷಕ್ಕೆ ಈ 8 ಡೇಂಜರ್ ಆಗಿರೋದ್ರಿಂದ ಈ 8ನೇ ತಿಂಗಳು ನಮ್ಮಲ್ಲಿ ನಡೀತಾ ಇದೆ, ಇವಾಗ ಪಾಸ್ ಆಗ್ತಾ ಇದೆ. ಹಾಗಾಗಿ ಈ ತಿಂಗಳಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಎಲ್ಲಾದರೂ ಹೋಗ್ಬೇಕಾದ್ರೆ, ಬರಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಯಾಕಂದರೆ ಈ ಒಂದು ಡೇಟಿನ ಒಂದು ಮಹಿಮೆ ಆಗಿರುತ್ತೆ. ಹಾಗಾಗಿ ಈ ತಿಂಗಳು ಇನ್ನು ಸ್ಟಾರ್ಟಿಂಗ್, ಈಗ ನಿನ್ನೆ 8ನೇ ತಿಂಗಳಲ್ಲಿ 8ನೇ ತಾರೀಕು ಪಾಸ್ ಆಗಿದೆ. ಇನ್ನು 18ನೇ ತಾರೀಕು ಬರುತ್ತೆ, 16ನೇ ತಾರೀಕು ಬರುತ್ತೆ, ಅದೇ ರೀತಿ 24ನೇ ತಾರೀಕು ಬರುತ್ತೆ, ಮತ್ತು 1, 11 ಈ ಡೇಟ್ಗಳೆಲ್ಲ ಪಾಸ್ ಆದಾಗ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಓಕೆ ಮೇಡಮ್, ಓಕೆ. ಜೊತೆಗೆ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ಕಾಲರ್ಸ್ ಕೂಡ ರೆಡಿ ಇದ್ದಾರೆ. ನಮಸ್ತೆ.
ನಮಸ್ಕಾರ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಮೇಡಮ್ ನಾವು ಯಾದಗಿರಿನಿಂದ ಕರೆ ಮಾಡ್ತಾ ಇದ್ದೀವಿ. ಯಾದಗಿರಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ತಂಗಿ ಬಗ್ಗೆ ಕೇಳೋದಿತ್ರಿ ಮೇಡಮ್. ಅವರು ಎಕ್ಸಾಮ್ ಗೌರ್ಮೆಂಟ್ ಎಕ್ಸಾಮ್ ಬರಿಬೇಕಲ್ಲತ್ತಾರ್ರಿ, ನರ್ಸಿಂಗ್ದು ಅದು ಆಗುತ್ತಾ ಇಲ್ಲ ಅಂತ. ಓಕೆ, ಅವರ ಗೌರ್ಮೆಂಟ್ ಎಕ್ಸಾಮ್ ವಿಚಾರವಾಗಿ ಕೇಳ್ತಾ ಇದ್ದೀರಿ. ಸರಿ, ಅವರ ಹುಟ್ಟಿದ ದಿನಾಂಕವನ್ನ ತಿಳಿಸಿಮ್ಮ. ಅವ್ರದ್ದು 11 ತಾರೀಕು ಹ್ಮ್ 8ನೇ ತಿಂಗಳು ಹ್ಮ್ 1998. ಓಕೆ, 11/8/1998 ಅಲ್ವಾ? ಹುಟ್ಟಿದ ಸಮಯ ರಾತ್ರಿ 2:30 3:30 ಒಳಗೆ ಮೇಡಮ್. ಓಕೆ, AM ರಾತ್ರಿ 2:30 3:30 ಒಳಗೆ. ಓಕೆ ಮೇಡಮ್, ಸ್ಥಳ ಗೊತ್ತಿದೆಯಾ ನಿಮ್ಗೆ ಹುಟ್ಟಿದ್ದು? ಸ್ಥಳ ಇದೆ ಗುಲ್ಬರ್ಗ ಜಿಲ್ಲೆ, ಒಂದು ಹಳ್ಳಿ ಇದೆ. ಗುಲ್ಬರ್ಗಾದಲ್ಲೇ. ಸರಿ ಮೇಡಮ್. ಓಕೆ ಮೇಡಮ್ ಇದ್ದಾರೆ, ಮಾತನಾಡಿಮ್ಮ. ಅಮ್ಮ ನಮಸ್ತೆ. ನಮಸ್ಕಾರ ರೀ ಮೇಡಮ್. ನೋಡಿ, ನಿಮ್ಮ ತಂಗಿದು ಬಂದು ಮೀನ ರಾಶಿ, ಮಿಥುನ ಲಗ್ನ ಬರುತ್ತೆ, ಪೂರ್ವ ಭದ್ರ ನಕ್ಷತ್ರ ಬರುತ್ತೆ. ಏನ್ ಪ್ರಶ್ನೆ ನಿಮ್ದು? ಗೌರ್ಮೆಂಟ್ ಜಾಬ್ಗೋಸ್ಕರ ಕೇಳ್ತಾ ಇದ್ದೀರಾ? ರೀ, ಅವ್ರ ನರ್ಸಿಂಗ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನರ್ಸಿಂಗ್ ಡ್ಯೂಟಿ ಮಾಡ್ಲತ್ತಾರ್ರಿ. ಗೌರ್ಮೆಂಟ್ ಎಕ್ಸಾಮ್ ಬರಿಬೇಕಲ್ಲತ್ತಾರ, ಆಗುತ್ತೆ ಏನ್ ಮಾಡುತ್ತೆ? ಹೌದಾ? ನೋಡಿ, 2019ರಿಂದ ಬುಧ ದಶೆ ನಡೀತಾ ಇದೆ ನಿಮ್ಮ ತಂಗಿಗೆ. ಲಗ್ನದಲ್ಲೇ ಕುಜ ಇರ್ತಾರೆ, 2ನೇ ಮನೇಲಿ ಸೂರ್ಯ ಬುಧ ಶುಕ್ರ ಇರ್ತಾರೆ ಧನಸ್ಥಾನದಲ್ಲಿ. ಖಂಡಿತ ಇವ್ರಿಗೆ ಗೌರ್ಮೆಂಟ್ ಕೆಲಸ ಆಗತ್ತೆ. ಎಷ್ಟು ಸತಿ ಎಕ್ಸಾಮ್ ಬರ್ತಿದ್ದಾರೆ? ಅವ್ರಿಲ್ಲ ಮೇಡಮ್, ಇನ್ನ ಇದೆ, ಫಸ್ಟ್ ಸಲ ಟ್ರೈ ಮಾಡ್ಲತ್ತಾರ್ರಿ. ಓಕೆ, ನೋಡಿ 19ರಿಂದ 36 ತುಂಬ ಟೈಮ್, ತುಂಬ ಚೆನ್ನಾಗಿದೆ ಟೈಮು. ಹಾಗಾಗಿ ಅವ್ರಿಗೆ ಲಗ್ನ ಬಂದು ಮಿಥುನ ಲಗ್ನನೇ ಬರುತ್ತೆ. ಲಗ್ನಾಧಿಪತಿ ದಶೆ ನಡೀತಾ ಇರೋದ್ರಿಂದ ಖಂಡಿತ ಗೌರ್ಮೆಂಟ್ ಎಕ್ಸಾಮ್ ಆಗುತ್ತೆ. ಅದರಲ್ಲೂ ಸೂರ್ಯ ಬುಧ 2ನೇ ಮನೆಯಲ್ಲಿ ಶುಕ್ರನೊಟ್ಟಿಗೆ ಇರೋದು ತುಂಬ ಯೋಗನೇ ಅಂತ ಹೇಳ್ಬೋದು. ಕಟಕ ರಾಶಿಯಲ್ಲಿ ಶುಕ್ರ ಸೂರ್ಯ ಬುಧ ಇರ್ತಾರೆ. ತುಂಬ ಒಳ್ಳೆ ಕೆಲಸ ಸಿಕ್ಕತ್ತೆ, ಪರ್ಮನೆಂಟ್ ಆಗುತ್ತೆ. ಗೌರ್ಮೆಂಟ್ ಎಕ್ಸಾಮ್ ಬರೆದ್ರೆ ಅಲ್ಲೇ ಕೆಲಸಕ್ಕೂ ಆಗುತ್ತೆ ಅಂತ ಹೇಳುತ್ತೆ. ಫ್ಯೂಚರ್ ತುಂಬ ಚೆನ್ನಾಗಿದೆ ಇವ್ರಿಗೆ. ಮತ್ತು ಶನಿ ಕೂಡ 11ನೇ ಮನೆ ಲಾಭಸ್ಥಾನದಲ್ಲಿ ಇರ್ತಾರೆ. ಮತ್ತು ಚಂದ್ರ ಗುರು 10ನೇ ಮನೇಲಿ, ಅಂದರೆ ಕೆಲಸ ಮಾಡೋ ಜಾಗದಲ್ಲಿ ಇರ್ತಾರೆ. ಹಾಗಾಗಿ ಜಾತಕ ತುಂಬ ಚೆನ್ನಾಗಿದೆ. ಜಾತಕದಲ್ಲಿ ಎಲ್ಲೂ ಯಾವ ಗ್ರಹನೂ ಕೆಟ್ಟಿಲ್ಲ. ಆದರೆ ಇವರು ಎಕ್ಸಾಮ್ ಬರಿಬೇಕು ಅಂತಂದರೆ ನಮ್ಮಲ್ಲಿ ಒಂದು ಗೌರ್ಮೆಂಟ್ ಎಕ್ಸಾಮ್ ಬರೆಯೋದಕ್ಕೋಸ್ಕರ 2 ಬ್ರೇಸ್ಲೆಟ್ ಹಾಕಿ, ಯಾಕಂದರೆ ಇವ್ರಿಗೆ ಇವಾಗ ಬುಧ ದಶ ನಡೀತಿದೆ. ಬುಧನಿಗೆ ಸಂಬಂಧಪಟ್ಟಂಥ ಒಂದು ಬ್ರೇಸ್ಲೆಟು ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಂಥ ಒಂದು ಬ್ರೇಸ್ಲೆಟ್, 2 ಗ್ರಹಗಳು ತುಂಬ ಚೆನ್ನಾಗಿದೆ. ಆ ಗ್ರಹಗಳನ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಮುಖ್ಯವಾಗಿ ಗೌರ್ಮೆಂಟ್ ಜಾಬ್ ಅಂತ ನಮ್ಮ ನಂಬರ್ ಕಾಣಿಸ್ತಿದೆಯಲ್ಲ, ನಮ್ಮ ಸಂಸ್ಥೆ ನಂಬರ್, ಅದಕ್ಕೆ ಕರೆ ಮಾಡಿ ನೀವು 2 ಬ್ರೇಸ್ಲೆಟ್ ತರಿಸ್ಕೊಂಡು ನಿಮ್ಮ ತಂಗಿ ಕೈಗೆ ಹಾಕಿ, ಖಂಡಿತ ತುಂಬ ಚೆನ್ನಾಗಿ ಎಕ್ಸಾಮ್ ಅಟೆಂಡ್ ಮಾಡ್ತಾರೆ, ಪಾಸ್ ಆಗ್ತಾರೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಕಿಶೋರ್ ಅಂತ. ನಮಸ್ತೆ ಕಿಶೋರ್ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮಾತಾಡ್ತಾ ಇದ್ದೀನಿ. ಹೇಳಿ. ನಮ್ಮ ಹುಡುಗಂದು ಡೇಟ್ ಆಫ್ ಬರ್ತ್ ಬಂದು 8th ಜುಲೈ ಓಕೆ 1993. 8th ಜುಲೈ 1993. ಓಕೆ, ಸಮಯ ಸರ್? ಹುಟ್ಟಿದ ಸಮಯ 7:41 PM ಸಾಯಂಕಾಲ. ಓಕೆ, 7:41 PM. ಓಕೆ, ಸರಿ, ಮೇಡಮ್ ಇದ್ದಾರೆ ಸರ್, ಮಾತನಾಡಿ. ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಇದಕ್ಕೆ ನಮ್ಮ ಹುಡುಗಂದು ಡೇಟ್ ಆಫ್ ಬರ್ತ್ ಬಂದು 8th ಜುಲೈ. ಆಯ್ತು ಸರ್, ಡೇಟ್ ಆಫ್ ಬರ್ತ್ ತಗೊಂಡಿದ್ದೀನಿ. ಏನ್ ಪ್ರಶ್ನೆ ಸರ್ ನಿಮ್ದು? ಒಂದು ಅಂತ ಆಕ್ಚುಲಿ ಒಂದು 8th ಜುಲೈ ಅಂದ್ರೆ ನೀವು ನೋಡಿದ ತಕ್ಷಣ ಪ್ರೋಗ್ರಾಮು ಏನಪ್ಪ ಇದು ಖಾತೆ ಆಯ್ತು, ಅದಕ್ಕೆ ಯಾವ ತರ ಮುಂದೆ ಏನು ಫ್ಯೂಚರ್ ಏನು ಅಂತ ಕೇಳಲಿಕ್ಕೆ. ಕುಂಭರಾಶಿ, ಮಕರ ಲಗ್ನ ಬರುತ್ತೆ, ಶತಭಿಷ ನಕ್ಷತ್ರ ಬರುತ್ತೆ. ಹಲೋ ಹೇಳಿ ಮೇಡಮ್. ಸರ್, ಅವ್ರದ್ದು ಇವಾಗ ನಡೀತಾ ಇರೋ ಟೈಮ್ ಬಂದು 2015ರಿಂದ ಶನಿ ದಶೆ ಸ್ಟಾರ್ಟ್ ಆಗಿದೆ. 34ರವರೆಗೂ ಶನಿ ದಶೆಯಲ್ಲಿ ಇರ್ತಾರೆ. ಲಗ್ನ ಬಂದು ಇವ್ರದ್ದು ಮಕರ ಲಗ್ನ, ಧನಸ್ಥಾನದಲ್ಲಿ ಶನಿ ಇರ್ತಾನೆ. ಹಾಗಾಗಿ ಚಂದ್ರ ಶನಿ ಒಟ್ಟಿಗೆ 2ನೇ ಮನೇಲಿ ಇರೋದ್ರಿಂದ ಏನು ತೊಂದರೆ ಇಲ್ಲ. ಯಾಕಂದರೆ ಕುಂಭರಾಶಿಯಲ್ಲಿ ಚಂದ್ರ ಶನಿ ಇರೋದ್ರಿಂದ ತುಂಬ ಈ ದಶನೂ ಕೂಡ ತುಂಬ ಒಳ್ಳೆಯದೇ ಅಂತ ಹೇಳುತ್ತೆ. ಈ ದಶದಲ್ಲಿ ಏನು ತೊಂದರೆ ಇಲ್ಲ. 15 ಮೇಲೆ ಮನೆಗಿನೇ ಕಟ್ಟಿರೋದು ಅಥವಾ ವೆಹಿಕಲ್ ತಗೊಂಡಿರೋದು ಏನಾದರೂ ಆಗಿರ್ಬೋದು ನಿಮ್ಮ ಮನೆಯಲ್ಲಿ, ಹೌದಾ? ಇಲ್ಲ ಮೇಡಮ್, ಯಾವ ಸದ್ಯಕ್ಕೆ ಯಾವ್ದು ತಗೊಂಡಿಲ್ಲ. ವೆಹಿಕಲ್ ಯಾವುದು ತಗೊಂಡಿಲ್ವಾ? 2015 ಅಲ್ಲ, 15ಇಂದ ಆಚೆ? ಇಲ್ಲ ಮೇಡಮ್, ಯಾವ್ದು ತಗೊಂಡಿಲ್ಲ ಮೇಡಮ್. 15ಇಂದ ಆಚೆ ವೆಹಿಕಲ್ ತಗೊಳ್ಳೋದು, ಜಾಗ ತಗೊಳ್ಳೋದು, ಮನೆಗಿನೇ ರೆನೋವೇಷನ್ ಮಾಡಿಸ್ಕೊಳ್ಳೋದು, ಅದೇ ಮಾಡಿಲ್ಲ. ರಿಪೇರಿ ಮಾಡಿದೀವಿ, ಸ್ವಲ್ಪ ರಿಪೇರ್, ಮನೆಗಿನ ಎಲ್ಲ ರಿಪೇರ್ ಮಾಡಿದೀವಿ. ಅದನ್ನು ಹೇಳುತ್ತೆ. ಶನಿ ದಶೆ ನಡೀತಾ ಇದೆ. ಮತ್ತೆ ನಿಮ್ಮ ಮಗ ಎಲ್ಲಾದ್ರೂ ಬಿದ್ದು ಪೆಟ್ಟು ಮಾಡ್ಕೊಂಡಿರೋದಿದ್ಯಾ? ಇಲ್ಲ ಮೇಡಮ್, ಅವನು ಏನು ಆಗಿಲ್ಲ ಇದುವರೆಗೂ, ನಿಮ್ಮ ಆಶೀರ್ವಾದದಿಂದ. ಇರ್ಲಿ, ಚೆನ್ನಾಗಿರ್ಲಿ. ಅಲ್ಲ, 15ರಿಂದ ಆಚೆಗೆ ಕೇಳಿದೆ. ಬಟ್ ಇನ್ನ ಅದು 36ವರೆಗೂ ಇರುತ್ತೆ, 34ರವರೆಗೂ ಇರುತ್ತೆ, ಇನ್ನ ಟೈಮ್ ಮುಂದೆ ಇದೆ, ಆಯ್ತಾ? ವೆಹಿಕಲ್ ಏನಾದ್ರು ತಗೋತೀರಾ ಅಂತ ಹೇಳುತ್ತೆ. ಗಾಡಿ ಗಿಡಿ ತಗೋಬಹುದು, ನಿಮ್ಮ ಮನೆಗಾಗಿರ್ಬೋದು ಅಥವಾ ನಿಮ್ಮ ಮಗನಿಗಾಗಿರ್ಬೋದು, ಇದನ್ನ ಹೇಳುತ್ತೆ. ಈ ದಶದಲ್ಲಿ ಬರುತ್ತೆ ಅಂತ ಹೇಳುತ್ತೆ.
ಜೊತೆಗೆ ಎಲ್ಲಾದ್ರೂ ಸ್ವಲ್ಪ ಓಡಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಎಲ್ಲಾದ್ರೂ ಬೀಳ್ತಾನೆ ಅಂತ ಹೇಳುತ್ತೆ. ಆಯ್ತಾ? ಮತ್ತೆ ಮ್ಯಾರೇಜ್ ಅಂತ ಬಂದಾಗ ಸಪ್ತಮದಲ್ಲಿ ಬುಧ ಇರ್ತಾನೆ. ಸಪ್ತಮದಲ್ಲಿ ಬುಧ ಅಂತಂದ್ರೆ 6ನೇ ಬುಧ 7ರಲ್ಲಿ ಇರ್ತಾನೆ. ಮತ್ತೆ 9ನೇ ಮನೆಯವನು ಭಾಗ್ಯಸ್ಥಾನಾಧಿಪತಿ ಕೂಡ ಅವನೇ ಆಗ್ತಾನೆ. ಏನು ತೊಂದರೆ ಇಲ್ಲ ಸರ್. ಲಗ್ನಾಧಿಪತಿ ಶನಿ 2ನೇ ಮನೇಲಿ ಚಂದ್ರನೊಟ್ಟಿಗೆ ಇರ್ತಾನೆ. ಮತ್ತೆ ಚಂದ್ರ ಬಂದು 2ನೇ ಮನೇಲಿ ಇರ್ತಾನೆ. ಮ್ಯಾರೇಜ್ದೇನು ತೊಂದರೆ ಇಲ್ಲ. ಬಟ್ ಓದೋದು ಹೇಗೆ ಓದ್ತಿದ್ದಾರೆ? ಡಾಕ್ಟರ್ ಮೇಡಮ್, ಕೆಲಸ ಮಾಡ್ತಿದ್ದಾರಾ? ಓಕೆ ಸರ್. ಕೆಲಸದಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಈಗ ಪ್ರೆಸೆಂಟ್. ಈಗ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಅವರೇ ಏನಾದರೂ ವೆಹಿಕಲ್ ತಗೋತಾರೆ ಅಂತ ಹೇಳುತ್ತೆ. ಅವ್ರಿಗೆ ಏನಾದರೂ ವೆಹಿಕಲ್ ತಗೋಬೋದು ಅಥವಾ ನಿಮ್ಮ ಮನೆಗಾದರೂ ತಗೋಬೋದು. ಬಟ್ ಜಾತಕ ಏನೂ ತೊಂದರೆ ಇಲ್ಲ, ಚೆನ್ನಾಗಿದೆ. 8ನೇ ತಾರೀಕು ಈ ವರ್ಷಕ್ಕಷ್ಟೇ ಡೇಂಜರ್ ಅಂತ ಹೇಳಿದೆ. ಪ್ರತಿ ವರ್ಷ ಡೇಂಜರ್ ಇರೋದಿಲ್ಲ, ಬಟ್ ಈ ವರ್ಷಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ಇವಾಗ ಹೇಳಿದ್ನಲ್ಲ, ಎಲ್ಲಾದರೂ ಬಿದ್ದು ಪೆಟ್ ಮಾಡ್ಕೊಳ್ಳೋ ಅಂಥದ್ದು, ಸಣ್ಣ ಒಂದು ಸುಮ್ಮನೆ ನೀರಲ್ಲಿ ಕೂಡ ಜಾರಿ ಸ್ಕಿಡ್ ಆದರೆ ಎಲ್ಲೊಂದು ಕಡೆ ತುಂಬ ದಿನ ನೋವಾಗುವಂಥದ್ದು, ಈ ಥರದ್ದೆಲ್ಲ ಆಗುತ್ತೆ. ಅದು ಬಿಟ್ಟರೆ ಜಾತಕ ಚೆನ್ನಾಗಿದೆ. ಇವರಿಗೆ ಪಿತ್ರಾರ್ಜಿತ ಆಸ್ತಿ ಏನಾದರೂ ಇದ್ದರೆ ಸಿಕ್ಕತ್ತೆ ಅಂತ ಹೇಳುತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಸುಜಾತ ಅಂತ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಓಕೆ, ಹುಟ್ಟಿದ ದಿನಾಂಕವನ್ನು ತಿಳಿಸಿ ಅವ್ರದ್ದು. 9/8/2010. 9/8/2010. ಹೌದು ಹುಟ್ಟಿದ ಮೇಡಮ್. ಸಮಯ? ಹುಟ್ಟಿದ ಸಮಯ ಬೆಳಗ್ಗೆ 10:12ರಿಂದ 10:24 ಒಳಗಡೆ ಮೇಡಮ್. ಓಕೆ, ಬೆಳಿಗ್ಗೆ 10:12ರಿಂದ 10:24 ಒಳಗೆ. ಸ್ಥಳ? ಹೌದು, ಬೆಂಗಳೂರು ಮೇಡಮ್. ಬೆಂಗಳೂರೇ. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿಮ್ಮ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ ಮೇಡಮ್? ಹಾ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾ ಮೇಡಮ್, ಚೆನ್ನಾಗಿದ್ದೀವಿ ಮೇಡಮ್. ಕಟಕ ರಾಶಿ, ಪುಷ್ಯ ನಕ್ಷತ್ರ ಬರುತ್ತೆ ನಿಮ್ಮ ಮಗಂದು. ಹೌದು ಮೇಡಮ್. ಏನ್ ಪ್ರಶ್ನೆ ಮೇಡಮ್ ನಿಮ್ದು? ಮೇಡಮ್, ಅದೇ ಅವ್ನ ಎಜುಕೇಶನ್ ಹೇಗಿದೆ? ಅವ್ನು ಇವಾಗ ಫಸ್ಟ್ ಇಯರ್ PUC ಸೈನ್ಸ್ ತಗೊಂಡಿದ್ದಾನೆ, PCMB. ಅವನ್ಗೆ ನೀಟ್ ಮಾಡ್ಬೇಕು ಅನ್ನೋದು ಆಸೆ, MBBS ಮಾಡ್ಬೇಕು ಅನ್ನೋದು ಆಸೆ. ಅದಕ್ಕೋಸ್ಕರ ಅದಾಗುತ್ತಾ ಏನು, ಅಥವಾ ಅವ್ನ ಫ್ಯೂಚರ್ ಅಲ್ಲಿ ಬೇರೆ ಏನ್ ಮಾಡ್ಸಿದ್ರೆ ಚೆನ್ನಾಗಿರುತ್ತೆ? ನೋಡಿ, ಇವಾಗ ಬುಧ ದಶೆ ನಡೀತಾ ಇದೆ. 20ರಿಂದ 37 ಬುಧ ದಶೆ ನಡೀತಿದೆ. ಲಗ್ನದಲ್ಲಿ ಕುಜ ಮತ್ತೆ ಶುಕ್ರ ಶನಿ ಇರ್ತಾರೆ. ಲಗ್ನ ಬಂದು ಇವ್ರದ್ದು ಕನ್ಯಾ ಲಗ್ನ ಆಗಿರುತ್ತೆ. ಹಾಗಾಗಿ ಲಗ್ನದಲ್ಲೇ 3 ಗ್ರಹ ಇದೆ. ಮತ್ತೆ ಬುಧ ಬಂದು ಇವ್ರಿಗೆ ಲಗ್ನಕ್ಕೆ 12ನೇ ಮನೇಲಿ ಇರ್ತಾನೆ. ಲಗ್ನಕ್ಕೆ 12ನೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿದ್ದಾನೆ, ಅಂದರೆ ಬುಧ ಕೆಟ್ಟಿದ್ದಾನೆ ಅಂತ ಇವ್ರ ಜಾತಕದಲ್ಲಿ. ಬಟ್ ಇವರು MBBS ಮಾಡ್ಬೋದು, ಆದರೆ ತುಂಬ ಫ್ರೀ ಸೀಟ್ ಸಿಕ್ಕೋದು ಕಷ್ಟ ಇದೆ ಇವ್ರಿಗೆ. ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಯಾಕಂದರೆ ನಡೀತಾ ಇರೋ ದಶೆ ಬುಧ ದಶೆ. ಬುಧ ಬಂದು 12ನೇ ಮನೇಲಿರೋದ್ರಿಂದ ಈ ದಶೆಗೆ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಿ ನೀವು ಸೀಟ್ ತೊಗೋಬೇಕಾಗತ್ತೆ. ಅದು ಬಿಟ್ಟರೆ ಇವರು ಸೈನ್ಸ್ ತೊಗೊಂಡಿದ್ರೆ, ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಇವ್ರಿಗೆ ಮಾಡ್ಬೋದು. ನೋಡಿ, ಬುಧನಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಸ್ಟೋನು, ಬ್ರೇಸ್ಲೆಟು ಯೂಸ್ ಮಾಡಿ ಖಂಡಿತ ಇವ್ರಿಗೆ ಸ್ವಲ್ಪ, ಅಂದರೆ ಈ ಎಜುಕೇಷನ್ ಮುಂದುವರಿಯೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಎಜುಕೇಷನ್ ಸ್ಟೋನು, ಬ್ರೇಸ್ಲೆಟು ಈ ಥರದ್ದು ಏನಾದರೂ ಯೂಸ್ ಮಾಡಿ. ನೆಕ್ಸ್ಟು ಕೇತು ದಶ ಬರ್ತಾನೆ. ಬಟ್ ಈ ಬುಧ ದಶದಲ್ಲಿ ಸ್ವಲ್ಪ ಇವ್ರಿಗೆ ಏನೇ ಮಾಡಿದ್ರೂ ರಿಸಲ್ಟ್ ಕಮ್ಮಿ ಇರುತ್ತೆ. ಜಾತಕ ಚೆನ್ನಾಗಿದೆ, ಬುಧ ಒಬ್ಬ ಕೆಟ್ಟಿದ್ದಾನೆ. ಮತ್ತು ಮ್ಯಾರೇಜ್ ಲೈಫು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಇವ್ರಿಗೆ. ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಮೇಡಮ್. ಹಾಸನದಿಂದ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಮೋಹನ್ ಅಂತ. ನಮಸ್ತೆ. ಹಲೋ ಮೇಡಮ್, ನಮಸ್ತೆ ಮೇಡಮ್. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಯ್ತು. ಓಕೆ, ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ ಸರ್. ಮೇಡಮ್, 28/5/93. 28/5/1993 ಅಲ್ವಾ? ಸಮಯ ಸರ್? ಮೇಡಮ್, ಸಮಯ ಒಂದು 6:30 ಸಂಜೆನಾ? 6 ಅಲ್ಲ ಮೇಡಮ್, AM. ಓಕೆ, ಬೆಳಿಗ್ಗೆನಾ? ಹೌದು ಮೇಡಮ್, ಬೆಳಿಗ್ಗೆ. ಓಕೆ, ಹುಟ್ಟಿದ ಸ್ಥಳ ಸರ್? ಮೇಡಮ್, ಹುಟ್ಟಿದ ಸ್ಥಳ ಅದು ಗೊತ್ತಿಲ್ಲ. ಓಕೆ ಸರ್, ಪರವಾಗಿಲ್ಲ. ಮೇಡಮ್ ಇದ್ದಾರೆ ಸರ್, ಮಾತು. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಸರ್, ಸಿಂಹ ರಾಶಿ, ವೃಷಭ ಲಗ್ನ, ಮಗ ನಕ್ಷತ್ರ ಬರುತ್ತೆ. ಏನ್ ಪ್ರಶ್ನೆ ಸರ್? ಏನ್ ಮಾಡ್ತಿದ್ದಾರೆ ಮೇಡಮ್? ಅವನು ಅಲ್ಲಿ ಇವಾಗ ವರ್ಕ್ ಮಾಡ್ತಾ ಇದ್ದಾನೆ. ಎಲ್ಲಿ? ಇಲ್ಲಿ ಹಾಸನದಲ್ಲೇ ಮೇಡಮ್. 24ರಿಂದ ಚಂದ್ರ ದಶೆ ಸ್ಟಾರ್ಟ್ ಆಗಿದೆ ಇವ್ರಿಗೆ. ಇವ್ರ ಲಗ್ನ ಬಂದು ವೃಷಭ ಲಗ್ನ ಬರುತ್ತೆ.
ಲಗ್ನದಲ್ಲೇ ಸೂರ್ಯ ಬುಧ ಕೇತು 3 ಗ್ರಹಗಳು ಲಗ್ನದಲ್ಲಿದೆ. ಏನು ಕೆಲಸ ಮಾಡ್ತಾರೆ ಸರ್ ಇವರು? ಗೌರ್ಮೆಂಟ್ ಜಾಬ್ಗೆ ಏನಾದರೂ ಅಪ್ಲೈ ಮಾಡಿದಾರಾ? ಮೇಡಮ್ ಗೌರ್ಮೆಂಟ್ ಜಾಬ್ ಈಗ ಆಲ್ರೆಡಿ ಅಂದ್ರೆ ಕಂಪ್ನಿಲಿ ಒಂದು ಸಿಕ್ಕ ಪರ್ಮನೆಂಟ್ ಆಯ್ತು ಆಲ್ರೆಡಿ ಒಂದು. ಪರ್ಮನೆಂಟ್ ಆಯ್ತಾ? ಅಂದ್ರೆ ಪರ್ಮನೆಂಟ್ ಅಂದ್ರೆ ಮೇಡಮ್ ಅಲ್ಲಿ ಯಾವುದೇ ರೀತಿ ಅವ್ರನ್ನ ಏನ್ ಕೂಡ ಅಂದ್ರೆ ಅದು ಪ್ರೈವೇಟ್ ಕಂಪ್ನಿ, ಆದ್ರೆ ಯಾವುದೇ ರೀತಿ ಅವ್ರನ್ನ ಆಲ್ರೆಡಿ ತೆಗಿಯಾಗ ಇದ್ ಮಾಡ್ಕೊಳಕಲ್ಲ. ಆಲ್ರೆಡಿ ಒಂದು ಅವ್ರ ನೀರ ತನಕ ಅವು ಕೂಡ ವರ್ಕ್ ಮಾಡಬಹುದು ಅಂತ ಆಲ್ರೆಡಿ ಕೂಡ ಇದಾಯ್ತು ಮೇಡಮ್. ಒಂದು ಮದ್ವೆ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮದುವೆ ಬಗ್ಗೆ ಅಂತಂದ್ರೆ ಇವಾಗ ಚಂದ್ರದಶೆ 24ರಿಂದ 34. ಚಂದ್ರ ಬಂದು 3ನೇ ಮನೇಲಿ, 2ನೇವನು 3ನೇ ಮನೇಲಿ ಇದ್ದಾನೆ. ಮದುವೆ ಅಂತ ಬಂದಾಗ ಸಪ್ತಮದಲ್ಲಿ ರಾಹು, ಲಗ್ನದಲ್ಲಿ ಕೇತು ಇರ್ತಾರೆ. ಇವ್ರು ಯಾರನ್ನಾದ್ರೂ ಇಷ್ಟಪಟ್ಟಿದ್ರಾ ಅಥವಾ ಪಟ್ಟಿದ್ದಾರಾ? ಯಾಕಂದರೆ ಇವ್ರ ಜಾತಕ ನೋಡಿದಾಗ ಇಷ್ಟಪಟ್ಟು ಮದುವೆ ಆಗಬೇಕು ಅಂತ ಹೇಳುತ್ತೆ. ಆ ಥರ ಏನಾದರೂ ಇರಬಹುದು ಅಂತ ಹೇಳುತ್ತೆ. ವಿಚಾರಿಸಿ. ಹಂಗೆ ವಿಚಾರಿಸಿಲ್ಲ ಅಂತಂದರೆ ನೀವು ಕೂಡ ಆಪ್ಷನ್ ಇದೆ, ನೀವು ನೋಡಿ ಮದುವೆ ಮಾಡ್ಬೋದು. ಮದುವೆಗೇನು ತೊಂದರೆ ಇಲ್ಲ. ಬಟ್ ಸೂರ್ಯ ಲಗ್ನದಲ್ಲಿದ್ದು ಸಪ್ತಮವನ್ನು ನೋಡೋದ್ರಿಂದ ಮದುವೆ ಡಿಲೇ ಆಗ್ಬೋದು, ಇಲ್ಲ ಮದುವೆ ಆದಮೇಲೆ ಸ್ವಲ್ಪ ಕಿರಿಕಿರಿ ಆಗ್ಬೋದು. ಆ ಒಂದು ಫ್ಯಾಮಿಲಿಗೂ ನಿಮ್ಮ ಫ್ಯಾಮಿಲಿಗೂ ಸ್ವಲ್ಪ ಕಿರಿಕಿರಿ ಆಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲ ಮದುವೆಯಲ್ಲಿ ಏನಾದರೂ ಸ್ವಲ್ಪ ಜಗಳಗಳು, ಈ ಥರ ಮನಸ್ತಾಪಗಳು ಆಗುವಂಥದ್ದು ಇರುತ್ತೆ. ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಸಾಕು, ಇನ್ನೇನಿಲ್ಲ. ಬಟ್ ನನ್ನ ಪ್ರಕಾರ ಇವ್ರದ್ದು ಲವ್ ಮ್ಯಾರೇಜ್ ಅಂತ ಹೇಳುತ್ತೆ. ಅದನ್ನು ನೀವು ವಿಚಾರಿಸ್ಕೊಳ್ಬೇಕು ಅವ್ರನ್ನ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮೇಡಮ್ ಮತ್ತೊಬ್ರು ಕಾಲರ್ ಹಿಡಿದ್ದಾರೆ, ಶಿಲ್ಪಾ ಅಂತ. ನಮಸ್ತೆ ಶಿಲ್ಪಾ ಅವರೇ. ಶಿಲ್ಪಾ ನಮಸ್ತೆ, ಕೇಳಿಸ್ತಿದ್ಯಾ? ಓಕೆ, ಸಂಪರ್ಕ ಕಡಿತಗೊಂಡಿದೆ ಅನಿಸ್ತಿದೆ. ವೀಕ್ಷಕರೇ, ಇದರ ಜೊತೆಗೆ ನಿನ್ನೆ ಮೇಡಮ್ ಒಂದು ವಿಚಾರವನ್ನು ನಿಮಗೆ ತಿಳಿಸಿದ್ರು ವರಮಹಾಲಕ್ಷ್ಮಿ ಹಬ್ಬದ ಕುರಿತಾಗಿ. ಜೊತೆಗೆ ಪರ್ಟಿಕ್ಯುಲರ್ ಆದಂತಹ ಮುಹೂರ್ತಕ್ಕಾಗಿ ನೀವು ಖಂಡಿತವಾಗಿಯೂ ನೇರವಾದಂತಹ ಭೇಟಿಯಾಗ್ಬೋದು, ಸಂಪರ್ಕ ಮಾಡ್ಬೋದು. ಅಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆದಂತಹ ಒಂದು ಮುಹೂರ್ತ ಸಿಗತ್ತೆ. ಅದರ ಜೊತೆಗೆ ಕರೆ ಮಾಡುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಒಂದು ಕಿಟ್ ಸಿಗತ್ತೆ. ಅದನ್ನ ಇಟ್ಟು ಪೂಜೆ ಮಾಡಿದಾಗ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅನ್ನೋದನ್ನ ಮೇಡಮ್ ತಿಳಿಸ್ಕೊಟ್ರು. ಈ ಮುಹೂರ್ತ ಎಷ್ಟು ಮುಖ್ಯ ಮತ್ತು ಆ ಒಂದು ಪೂಜೆ ಮಾಡುವಂತಹ ಕಿಟ್ ಇದೆಯಲ್ಲ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಇನ್ನೊಂದ್ಸಲಿ ಮೇಡಮ್ನ ಕೇಳೋಣ, ಅದ್ರ ಮಹತ್ವವನ್ನು ತಿಳ್ಕೊಳ್ಳೋಣ. ಮೇಡಮ್ ಹೇಳೋದಾದ್ರೆ, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ನೋಡ್ತಾ ಇದ್ದೀನಿ ಎಲ್ಲ ಕಡೆ ತುಂಬ ಕಾಲಿಡಕ್ಕೆ ಜಾಗ ಇಲ್ಲ. ಮಾರ್ಕೆಟ್ ಫುಲ್ಲು ಅಂಗಡಿಗಳೆಲ್ಲ, ಬಟ್ಟೆ ಅಂಗಡಿ, ಒಡವೆ ಅಂಗಡಿ ಎಲ್ಲ. ಯಾಕಂದರೆ ಅವ್ರವ್ರ ತಕ್ಕನಾಗೆ ಅವ್ರವರು ಹಬ್ಬವನ್ನು ಮಾಡ್ಕೊಳ್ತಾರೆ. ಪಾಪ ಎಲ್ಲರೂ ವರ್ಷಕ್ಕೊಂದ್ಸತಿ ಕಾಯ್ತಿರ್ತಾರೆ. ಆ ವರ್ಷಕ್ಕೊಂದ್ಸತಿ ಕಾಯುವಂತಹ ವರಮಹಾಲಕ್ಷ್ಮಿ, ಲಕ್ಷ್ಮಿ ಅಂದರೆ ಯಾರಿಗೆ ಬೇಡ? ಹಾಗಾಗಿ ಆ ಲಕ್ಷ್ಮಿ ಹಬ್ಬಕ್ಕೆ ನೀವು ಎಲ್ಲರೂ ಕೂಡ ನಾನು ಕೊಡುವಂಥ ಒಂದು ಲಗ್ನ, ಒಂದು ಮುಹೂರ್ತದಲ್ಲಿ ಪೂಜೆ ಮಾಡಿ. ಯಾಕಂದರೆ ವರ್ಷ ಪೂರ್ತಿ ಕಾಯ್ತಿರ್ತೀರ, ಅದಕ್ಕೆ ಒಂದೊಳ್ಳೆ ಸೂಕ್ತ ಟೈಮ್ ಅನ್ನೋದು ಬೇಕಾಗತ್ತೆ. ಸೂಕ್ತ ಲಗ್ನ ಮುಹೂರ್ತ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೆಷ್ಟು ದಿನ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಕಳಶ ಸ್ಥಾಪನೆ ಮಾಡಿ ಮತ್ತು ದೀಪವನ್ನು ಹಚ್ಚಿ ಆಮೇಲೆ ಮಿಕ್ಕಿದ್ದ ಒಂದು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡ್ರೆ ಆ ಒಂದು ಟೈಮಲ್ಲಿ ನಿಮ್ಮ ಏನು ಕೋರಿಕೆ ಇದೆ ಅದನ್ನು ಕೇಳ್ಕೊಳ್ತಾ ಹೋಗಿ. ಯಾಕಂದರೆ ನೋಡಿರ್ತೀರ ಎಲ್ಲದಕ್ಕೂ ದಿನ ಚೆನ್ನಾಗಿರುತ್ತೆ, ಆದರೆ ಪರ್ಟಿಕ್ಯುಲರ್ ಟೈಮ್ ಮುಹೂರ್ತ ಅಂತ ಒಂದು ಇಟ್ಟಿರ್ತಾರೆ, ಲಗ್ನ ಅಂತ ಇಟ್ಟಿರ್ತಾರೆ. ಮದುವೆಗಾಗಿರ್ಬೋದು, ಗುರುಪ್ರವೇಶಕ್ಕಾಗಿರ್ಬೋದು, ಮನೆ ಕಟ್ಟಬೇಕಾದ್ರೆ ಗುದ್ಲಿ ಪೂಜೆಗಾಗಿರ್ಬೋದು, ಯಾವುದಕ್ಕಾದರೂ ಆ ಪ್ರಶಸ್ತ ಒಂದು ಲಗ್ನದಲ್ಲಿ ನೀವು ಪೂಜೆ ಮಾಡಿ. ಪೂಜೆ ಅಂತಂದರೆ ಕಳಸನ ಹೂಡಿ, ದೀಪ ಹಚ್ಚಿ, ಈ ಟೈಮು ನಿಮಗೆ ತುಂಬ ಇಂಪಾರ್ಟೆಂಟ್. ಆ ಟೈಮಲ್ಲಿ ನೀವು ಮಾಡಿದಾಗ ಖಂಡಿತವಾಗ್ಲೂ ನೀವೇನು ಅನ್ಕೋತಾ ಇದ್ದೀರಾ, ನೀವೇನನ್ನು ಕೇಳ್ಕೊತಾ ಇದ್ದೀರಾ ಅದೆಲ್ಲವೂ ಕೂಡ ನೆರವೇರುತ್ತೆ. ಯಾಕಂದರೆ ವರ್ಷಕ್ಕೆ ಒಂದು ಸತಿ ಬರ್ತಕ್ಕಂಥ ಹಬ್ಬ, ತುಂಬ ನಿಷ್ಠೆಯಿಂದ ಮಾಡ್ತಿರ್ತೀರ. ಆ ಒಂದು ಮುಹೂರ್ತ ಲಗ್ನ ನಮ್ಮ ಸಂಸ್ಥೆಯಿಂದ ಸಿಕ್ಕತ್ತೆ. ಜೊತೆಗೆ ನಾವು ಕೊಡ್ತಾ ಇರೋವಂತಹ ವರಮಹಾಲಕ್ಷ್ಮಿ ಹಬ್ಬದ ಕಿಟ್, ಅದರಲ್ಲಿ ನಮ್ಮ ಒಂದು ಮೀತಾ ಕ್ರಿಸ್ಟಲ್ ಸಂಸ್ಥೆಯಿಂದ ಒಂದು ಶ್ರೀಚಕ್ರವನ್ನು ಕೊಡ್ತಾ ಇದ್ದೇವೆ. ಆ ಶ್ರೀಚಕ್ರವನ್ನು ಪರ್ಮನೆಂಟಾಗಿ ನಿಮ್ಮ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಹಬ್ಬದ ದಿನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ. ಅದು ತುಂಬ ಬಹಳ ಅದೃಷ್ಟ ನಿಮ್ಮ ಮನೆಗೆ ಪ್ರತಿದಿನ. ಯಾಕಂದರೆ ಏನಾದರೂ ನಾವು ಒಂದು ಸಿದ್ಧಿ ಮಾಡಿ ಹಬ್ಬದ ದಿನ ನಾವು ಒಳ್ಳೆ ದಿನದಲ್ಲಿ ನೀವು ಪೂಜೆ ಮಾಡಿ ಇಟ್ಕೊಂಡಾಗ ಅದರಿಂದ ತುಂಬ ಪಾಸಿಟಿವ್ ಇರುತ್ತೆ. ಅದನ್ನು ನಿಮ್ಮ ಮನೆಗೆ ತೊಗೊಂಡೋಗಿ ನಿಮ್ಮ ಮನೇಲಿ ಇಟ್ಟು ಪೂಜೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಗೆ ಏನು ಬೇಕು ಅದನ್ನು ಕೇಳ್ಕೊಳ್ತಾ ಹೋಗಿ. ಇದು ನಮ್ಮ ಸಂಸ್ಥೆ ನಂಬರ್ ಕರೆ ಮಾಡಿದ್ರೆ ಆನ್ಲೈನ್ ಮುಖಾಂತರ ಕೂಡ ನಾವು ಕಳಿಸ್ಕೊಡ್ತೀವಿ. ನೇರ ಭೇಟಿ ಮಾಡಿ ಕೂಡ ತೊಗೊಂಡು ಹೋಗ್ಬೋದು. ಎಸ್ ವೀಕ್ಷಕರೇ, ಇದರ ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಮೇಡಮ್ ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ, ಶಿಲ್ಪಾ ಅಂತ. ನಮಸ್ತೆ ಶಿಲ್ಪಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಮೇಡಮ್ ನಾವು ಯಾದಗಿರಿಯಿಂದ ಕರೆ ಮಾಡ್ತೀವಿ. ಯಾದಗಿರಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳೋದಿತ್ರಿ ಮೇಡಮ್. ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿವಾ? 14/9/2016.
ಓಕೆ 14/9/2016 ಅಲ್ವಾ? ಹಾ ರೀ ಮೇಡಮ್. ಹುಟ್ಟಿದ ಸಮಯ ಅಮ್ಮ? ಬೆಳಿಗ್ಗೆ 11:30ರಿಂದ 12:30 ಮೇಡಮ್. ಓಕೆ ಓಕೆ ಮಾ. ಸ್ಥಳ ಹೇಳಿ ಯಾವುದು? 12 ಗಂಟೆನಾ ಏನು ಅಂತ ಮೇಡಮ್ 11:15 11:15 ರೀ ಮೇಡಮ್. ಓಕೆ ಓಕೆ ಮಾ. ಸ್ಥಳ ಹೇಳಿ. ಸ್ಥಳ ನಾವು ಡೆಲಿವರಿ ಆಗಿದ್ದು ಗುಲ್ಬರ್ಗ ಒಳಗೆ. ಗುಲ್ಬರ್ಗ. ಓಕೆ ಮೇಡಮ್ ಇದ್ದಾರೆ ಮಾ, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮಕರ ರಾಶಿ ಧನಿಷ್ಠ ನಕ್ಷತ್ರ ಬರುತ್ತೆ ನಿಮ್ಮ ಮಗುದು. ಹಾ ರೀ ಮೇಡಮ್. ಏನ್ ಮಾಡ್ತಿದ್ದಾರೆ, ಏನ್ ಪ್ರಶ್ನೆ? ಮೇಡಮ್ ಅವಳು ಸ್ಕೂಲಿಗೆ ಹೋಗ್ತಾಳ್ರಿ ಮೇಡಮ್, ಇನ್ನ 5ನೇ ತರಗತಿ ಇದ್ದಾಳ್ರಿ. 2023ರಿಂದ ರಾಹು ದಶೆ ನಡೀತಾ ಇದೆ. 2023 ರಾಹು ದಶೆ ನಡೀತಿದೆ. ಶುಕ್ರ ಮತ್ತೆ ಗುರು ತುಂಬಾ ಚೆನ್ನಾಗಿದ್ದಾರೆ. ರಾಹು ಬಂದು ಸೂರ್ಯ ಬುಧ ರಾಹು ಬಂದು ಮಗುಗೆ 10ನೇ ಮನೇಲಿ ಇರ್ತಾರೆ. ಅಂದರೆ ಕೆಲಸ ಮಾತ್ರ ತುಂಬ ಒಳ್ಳೆ ಕೆಲಸ ಸಿಕ್ಕತ್ತೆ, ಒಳ್ಳೆ ಮನೆ ಸಿಕ್ಕತ್ತೆ ಅಂತ ಹೇಳುತ್ತೆ. ಲಗ್ನದಲ್ಲಿ ಶನಿ ಕುಜ ಇರ್ತಾರೆ. ಇವ್ರು ಹುಟ್ಟಿದ ಮೇಲೆ ಯಾವ್ದಾದ್ರು ಜಾಗ ಏನಾದ್ರು ತಗೊಂಡ್ರಾ, ಮನೆಗಿನೇ ಬದಲಾಯಿಸಿದ್ರಾ? ಮನೆ ಕಟ್ಟಿದವ್ರಿ ಮೇಡಮ್. ಮನೆ ಕಟ್ಟಿದ್ರಾ? ಓಕೆ, ಅದನ್ನು ಹೇಳುತ್ತೆ ಇವ್ರು ಹುಟ್ಟಿದ ಮೇಲೆ ಏನಾದರೂ ಒಂದು. ಯಾಕಂದರೆ ಲಗ್ನದಲ್ಲಿ ಕುಜ ಇದ್ದು ಇವರು ಹುಟ್ಟಿರೋದು ಕುಜ ದಶೆಯಲ್ಲಿ ಹುಟ್ಟಿರ್ತಾರೆ. 23 ಒಳಗಡೆ ಯಾವುದಾದ್ರೂ ಮನೆನೋ ಜಾಗನೋ ಯಾವುದಾದ್ರೂ ಪರ್ಚೇಸ್ ಮಾಡ್ತೀರಂತ ಹೇಳುತ್ತೆ. ಬಟ್ ಈಗ ಓದೋದ್ರಲ್ಲಿ ರಾಹು ದಶೆ ನಡೀತಾ ಇರೋದ್ರಿಂದ ಓದೋದ್ರಲ್ಲಿ ಸ್ವಲ್ಪ ಡಲ್ ಇರ್ತಾರೆ. ಹೌದಾ? ಸ್ವಲ್ಪ ಸ್ವಲ್ಪ ಆಟ ಆಡೋದು ಜಾಸ್ತಿ, ಆಟ ಆಡಬೇಕು, ಓದೋದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ. ಅದಕ್ಕೆ ಅಂತಾನೆ ನಮ್ಮ ಸಂಸ್ಥೆ ಮೂಲಕ ನಿಮಗೆ ಎಜುಕೇಷನ್ ಸ್ಟೋನು ಡಾಲರ್ ಸಿಕ್ಕತ್ತೆ, ಅದನ್ನು ಯೂಸ್ ಮಾಡಿ. ಬಟ್ ಫ್ಯೂಚರ್ ತುಂಬ ಚೆನ್ನಾಗಿದೆ. ತುಂಬ ಕಷ್ಟಪಟ್ಟು ಸ್ವಲ್ಪ ಶ್ರದ್ಧೆಯಿಂದ ಈ ಮಗು ಓದ್ಕೊಂಡ್ರೆ ಖಂಡಿತ ಒಳ್ಳೆ ಕೆಲಸ, ಒಳ್ಳೆ ಗೌರ್ಮೆಂಟ್ ಕೆಲಸ ಸಿಕ್ಕತ್ತೆ ಅಂತ ಹೇಳುತ್ತೆ. ಇಲ್ಲ ಯಾವುದಾದ್ರೂ ಒಂದು ದೊಡ್ಡ ಆಫೀಸರ್ ಆಗಬೇಕು, ಇಲ್ವಾ ಯಾವುದಾದ್ರೂ ಒಂದು ಸಂಸ್ಥೆನ ಈ ಹುಡುಗಿನೇ ನಡೆಸಬೇಕು, ಈ ಮಗುನೇ ನಡೆಸಬೇಕು ಅಂತ ಹೇಳುತ್ತೆ ಜಾತಕ. ಹಾಗಾಗಿ ಇವಾಗ್ಲಿಂದನೇ ಸ್ವಲ್ಪ ಕಷ್ಟಪಟ್ಟು ಶ್ರಮ ವಹಿಸಿ ಓದಿಸಿ ಬಿಡಬೇಡಿ. ಈ ರಾಹು ದಶೆ ನಡೀತಾ ಇರೋದಕ್ಕೆ ಸ್ವಲ್ಪ ಹಾಗೆ ಹಿಂಗೆ ಇರುತ್ತೆ. ನಮ್ಮಲ್ಲಿ ಸಿಕ್ಕುವಂತಹ ಒಂದು ರಾಹು ಸ್ಟೋನು ನಿಮ್ಮ ಮನೇಲಿಟ್ಟು ಪೂಜೆ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಮಗುಗೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ಮತ್ತು ಜೊತೆಗೆ ಮಗು ಹುಟ್ಟಿರೋ ಟೈಮ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ನಿಮಗೂ ಬೆನಿಫಿಟ್ಟು. ಈ ರಾಹು ದಶೆ 10ನೇ ಮನೇಲಿರೋದ್ರಿಂದ ಕೆಲಸ ಕಾರ್ಯ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಮನೇಲೂ ಮಗುಗೆ ಒಂದು ಎಜುಕೇಷನ್ ಡಾಲರ್ ಹಾಕಿ, ಇದು ನಮ್ಮ ಸಂಸ್ಥೆ ಕರೆ ಮಾಡಿ ತರಿಸ್ಕೊಳ್ಳಿ, ಆನ್ಲೈನ್ ಮುಖಾಂತರ ನಿಮ್ಮ ಮನೆಗೆ ಸೇರುತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಮೇಡಮ್. ಇವತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಕಾಲರ್ಸ್ ಪ್ರಶ್ನೆಗಳಿಗೂ ಉತ್ತರಿಸಿದ್ದೀರಿ. ಧನ್ಯವಾದಗಳು. ನೋಡಿ, ಇಷ್ಟೊತ್ತರೆಗೂ ನನ್ನ ಒಂದು ಕಾರ್ಯಕ್ರಮ ನೋಡಿರೋ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವರಮಹಾಲಕ್ಷ್ಮಿ ಹಬ್ಬದ ಕಿಟ್ ನಮ್ಮ ಸಂಸ್ಥೆಯಿಂದ ನಿಮಗೆ ಸಿಕ್ಕತ್ತೆ. ಹಾಗಾಗಿ ತುಂಬ ಟೈಮ್ ಕಮ್ಮಿ ಇರೋದ್ರಿಂದ ಖಂಡಿತವಾಗೂ ಆನ್ಲೈನಲ್ಲಿ ಕೂಡ ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ನನ್ನ ಧನ್ಯವಾದ ತಿಳಿಸ್ತೀನಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ನೇರ ಪ್ರಸಾರ ಮೀತಾ ಕ್ರಿಸ್ಟಲ್ ಆಸ್ಟ್ರೋ ಕಾರ್ಯಕ್ರಮ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.